ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ಸ್ವಲ್ಪ ತರಕಾರಿ ಗಿಡ ಎಲ್ಲ ಮಾಡಿದ್ದೇನೆ. ಅದರಲ್ಲಿ ನೋಡಿ ಮೆಣಸೆಲ್ಲ ಹಣ್ಣಾಗಿ ಇದರಲ್ಲೇ ಗಿಡದಲ್ಲೇ ಒಣಗಿದೆ. ಆದರೆ ನವಿಲೆಲ್ಲ ಬರ್ತದೆ, ಮೆಣಸು ಮಾತ್ರ ತಿನ್ನೋದಿಲ್ಲ. ಈ ಸಲ ತುಂಬ ನವಿಲು ಬರ್ತದೆ, ಆದರೂ ಸಹ ಏನು ತಿನ್ನೋದಿಲ್ಲ. ಮೆಣಸು ಖಾರ ಆಗ್ತದೇನೋ ಗೊತ್ತಿಲ್ಲ ನನಗೆ. ಹಾಗೆ ತುಂಬ ದಿನ ಆಯಿತು, ಮೆಣಸೆಲ್ಲ ಸುಮಾರಿತ್ತು ಕೊಯ್ಯುವ ಅಂತೇಳಿ ಪುರ್ಸೊಟ್ಟೆ ಆಗೋದಿಲ್ಲ. ಹಾಗೆ ಇವತ್ತೊಂದು ಮೆಣಸೆಲ್ಲ ಕೊಯ್ತಾ ಇದ್ದೇನೆ. ಒಳ್ಳೆ ಬಿಸಿಲುಂಟಲ್ಲ, ಹಾಗೆ ಒಣಗಿಸುವ ಅಂತ ಮೆಣಸು ಕೊಯ್ತಾ ಇದ್ದೇನೆ. ಈ ಸಲ ತುಂಬ ಬಿಸಿಲಾದ ಕಾರಣ ಅದಕ್ಕೆ ತುಂಬ ನೀರು ಹಾಕ್ತಾ ಇರಬೇಕು. ಹಾಗೆ ಪಲ್ಯ ಮಾಡಲಿಕ್ಕೆಲ್ಲ ಕಾಯಿ ಮೆಣಸು ತೆಗಿತೇನೆ, ಮತ್ತೆ ಉಳಿದ ಮೆಣಸನ್ನು ಹಣ್ಣಾಗಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ನಾವೇ ಮಾಡಿದ ಒಂದು ತರಕಾರಿ ತಿನ್ನುವಾಗ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಹಾಗೆ ವಿಷ ಎಲ್ಲ ಇಲ್ಲದ ತರಕಾರಿ ಅಲ್ವಾ, ಹಾಗಾಗಿ ನೋಡಿ ಇಷ್ಟು ಮೆಣಸು ಸಿಕ್ಕಿತ್ತು, ಕಾಣ್ತದ. ಇನ್ನೂ ಗಿಡದಲ್ಲೆಲ್ಲ ಕಾಯಿ ಮೆಣಸು ಹಾಗೆ ಉಂಟು ನೋಡಿ, ಹೂವು ಸಹ ಉಂಟು. ಇದು ಇನ್ನೊಮ್ಮೆ ಹಣ್ಣಾದರೆ ಇನ್ನೊಮ್ಮೆ ಕೊಯ್ಯಬೇಕಾಗ್ತದೆ. ಹಾಗೆ ಮತ್ತು ನೀವೇನೆಲ್ಲ ತರಕಾರಿ ಏನಾದರೂ ಮಾಡಿದ್ರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೋಡಿ, ಇದು ಕ್ಯಾಬೇಜ್ ಆಗ್ತಾ ಉಂಟಷ್ಟೇ. ಅದಕ್ಕೆ ಸ್ವಲ್ಪ ಹೀಟ್ ಕಡಿಮೆ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತದು. ಒಂದು 10 ಕ್ಯಾಬೇಜ್ ಗಿಡ ಸಿಕ್ಕಿತ್ತು ನನಗೆ, ಎಲ್ಲ ನಟ್ಟಿದ್ದೇನೆ. ನೋಡಿ ಕ್ಯಾಬೇಜ್ ಎಲ್ಲ ಆಗ್ತಾ ಉಂಟಷ್ಟೇ. ಹಾಗೆ 1-2 ಕ್ಯಾಬೇಜ್ ಕೊಯ್ದು ಪದಾರ್ಥ ಮಾಡಿದ್ದೇನೆ, ನಾನು ಪಲ್ಯ ಮಾಡಿದ್ದೇನೆ. ಹಾಗೆ ಬಾಕಿದ ಕ್ಯಾಬೇಜ್ ಎಲ್ಲ ಸ್ವಲ್ಪ ಸಣ್ಣದು, ಹಾಗೆ ಸ್ವಲ್ಪ ದೊಡ್ಡದಾಗಲಿ ಅಂತ ಇಟ್ಟಿದ್ದೇನೆ. ಅದಕ್ಕೆ ಪುನಃ ಸಗಣಿ ನೀರೆಲ್ಲ ಹಾಕಿದ್ದೇನೆ. ನೋಡಿ ಇದೊಂದು ನೋಡಿ ಸಣ್ಣದಾಗಿ ಉಂಟು, ಸ್ವಲ್ಪ ದೊಡ್ಡದಾಗಿದೆ ಇದು ಕ್ಯಾಬೇಜ್, ಆಚೆದು ಸಣ್ಣದಾಗಿ ಉಂಟು. ಹಾಗೆ ನೋಡಿ, ಇದೆಂತ ಗೊತ್ತುಂಟ, ಬ್ರಕೋಲಿ ಅಂತ ಹೇಳ್ತಾರೆ. ಇದು ನೋಡಿ ಆಗ್ತಾ ಉಂಟಷ್ಟೇ. ಅದಕ್ಕೆ ಹೀಟೆಲ್ಲ ಕಡಿಮೆ ಆದ ಕಾರಣ ಸ್ವಲ್ಪ ಲೇಟ್ ಆಯಿತು ನೋಡಿ ಆಗುವಾಗ. ಅದರಲ್ಲಿ 2 ಗಿಡ ಆಗಿದ್ದು, 10 ಗಿಡ ಇತ್ತು. ಅದರಲ್ಲಿ 10 ಗಿಡದಲ್ಲಿ 2 ಗಿಡ ಆಗಿದ್ದು. ಕಾಯ್ತಾ ಇದ್ದೇನೆ ಯಾವಾಗ ಅದನ್ನು ಕೊಯ್ಲಿಕ್ಕೆ ಆಗ್ತದೆ ಅಂತ. ನೋಡಿ, ಇದು ಗೆಣಸಿನ ಬಳ್ಳಿ ನೋಡಿ, ಅದು ಪಲ್ಯಕ್ಕೆ ತಂದಿದ್ರಲ್ಲಿ ಒಂದು ಗೆಣಸು ಮೊಳಕೆ ಬಂದಿತ್ತು. ಅದನ್ನು ನಾನು ಚೀಲದಲ್ಲಿ ಹಾಕಿಟ್ಟಿದ್ದೆ. ನೋಡಿ ಅದು ದೊಡ್ಡದಾಗಿದೆ. ನೋಡಿ, ತುಂಬ ಬಿಸಿಲು, ಹಾಗಾಗಿ ನಿಮಗೆ ಅದಷ್ಟು ಕ್ಲಿಯರಾಗಿ ಕಾಣ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡಿ, ಇಷ್ಟು ಮೆಣಸು ಸಿಕ್ಕಿತೆ. ಮಾತ್ರ ಇದು ಭಯಂಕರ ಖಾರ. ಹಾಗಾಗಿ ನಾವು ಉದ್ದ ಮೆಣಸು ಒಂದು 4 ಹಾಕುವಾಗ 1-2 ಮೆಣಸು ಇದು ಹಾಕ್ಬೋದು. ಕುಂಟೆ ಮೆಣಸು 4 ಹಾಕುವಾಗ 2 ಈ ಮೆಣಸು ಹಾಕ್ಬೋದು. ಭಯಂಕರ ಖಾರ ಇದು. ಹಾಗೆ ಇದನ್ನು ನಾನು ಒಣಗಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಇಷ್ಟು ಮೆಣಸು ಸಿಕ್ಕಿತ್ತು. ಹಾಗೆ ಈಗ ಬೇಗ ಮೆಣಸೆಲ್ಲ ಒಣಗ್ಬೋದಲ್ಲ, ಹಾಗೆ ತುಂಬ ಬಿಸಿಲಲ್ಲ, ಹಾಗೆ ಒಣಗಲಿಕ್ಕೆ ಇಟ್ಟರೆ 1-2 ದಿನ ಸಹ ಬೇಡ. ಹಾಗೆ ಸ್ವಲ್ಪ ಒಣಗಿದೆ ಅದು, ಹಾಗೆ ನಾನು ಒಣಗಲಿಕ್ಕೆ ಇಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.